We have already come across lots of things that we have studied in the bridge course classes. So this class ಸುಮಾರು ಬೇಸಿಕ್ ಕಾನ್ಸೆಪ್ಟ್ಸ್ ಗಳನ್ನ ನಾವು ಆಲ್ರೆಡಿ ಕಲ್ತಿದ್ದೀವಿ. ಸೊ ಅಲ್ಲಿ ಕೆಲವೊಂದು ಏನು ಓದಿದೀವಿ ಅದನ್ನೇ ಇಲ್ಲಿ ಮತ್ತೆ ಈ ಚಾಪ್ಟರ್ ಒಳಗಡೆ ನಿಮ್ಗೆ ರಿಪಿಟೇಷನ್ ಆಗುತ್ತೆ. ಸೊ ವಿಚ್ ಮೀನ್ಸ್ ವಿಲ್ ಬಿ ರಿವೈಸ್ಡ್ ಆಫ್ ದಟ್, ಅಗೇನ್ ರಿವಿಷನ್ ತರ ಆಗುತ್ತೆ ಅಷ್ಟೇ. ಸೊ ಅದನ್ನ ಬಿಟ್ರೆ ಇನ್ ಡೆಪ್ತ್ ಈ ಚಾಪ್ಟರ್ ಅಲ್ಲಿ ಒಂದು 3-4 ಕ್ಲಾಸಸ್ ಆದ್ಮೇಲೆ ರಿಯಲ್ ಸಿಲೆಬಸ್ ನಾವೇನು ಡಿಸ್ಕಸ್ ಮಾಡಿಲ್ಲ. ಸೊ ದಟ್ ವಿ ಆಲ್ ವಿಲ್ ಡಿಸ್ಕಸ್ ಲೇಟರ್ ಆನ್. Okay, so first of all, a scientist named Roald Hoffmann says that chemistry is the science of molecules and their transformation. It is the science not so much of 100 elements, but the infinite variety of molecules they may be built from them. So ಇವನೇನು ಹೇಳ್ತಾ ಇದ್ದಾನೆ ಇಲ್ಲಿ, ಕೆಮಿಸ್ಟ್ರಿ ಅಂದ್ರೆ is nothing but is a science of molecules and their transformation. So molecules ಏನಿದಾವೆ ಅವೆಲ್ಲ ಟ್ರಾನ್ಸ್ಫಾರ್ಮೇಶನ್ ಆಗುವಂಥದ್ದು ಫ್ರಮ್ ಒನ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಆರ್ ಪರ್ಟಿಕ್ಯುಲರ್ ಕಾಂಪೌಂಡ್ ಟು ಅನದರ್ ಪರ್ಟಿಕ್ಯುಲರ್ ಕಾಂಪೌಂಡ್. ಓಕೆ, ಸೊ ಈ ಏನು ಒಂದು ಕೆಮಿಸ್ಟ್ರಿ ಇದೆ, ಆ ಕೆಮಿಸ್ಟ್ರಿಯಲ್ಲಿ ಕೇವಲ 100 ಆಫ್ ಎಲಿಮೆಂಟ್ಸ್ ಇದ್ರೆ ಮಾತ್ರ ಅದನ್ನ ನಾವು ಕೆಮಿಸ್ಟ್ರಿ ಅಂತ ಕರೆಯಲ್ಲ. ಬಟ್ ಆ 100 ಆಫ್ ಎಲಿಮೆಂಟ್ಸ್ ಅಲ್ಲೂ ವಿ ಹ್ಯಾವ್ ಇನ್ಫೈನೈಟ್ ವೆರೈಟಿ ಆಫ್ ಮಾಲಿಕ್ಯೂಲ್ಸ್, ದೇ ಆರ್ ಗೋಯಿಂಗ್ ಟು ಬಿ ಬಿಲ್ಡ್ ಫ್ರಮ್ ದಮ್. ಸೊ ಬರೀ 100 ಆಫ್ ಎಲಿಮೆಂಟ್ಸ್ ಬಗ್ಗೆ ಕಲ್ತ್ಕೊಂಡ್ಬಿಟ್ರೆ ಕೆಮಿಸ್ಟ್ರಿ ಕಲ್ತಂಗಲ್ಲ. ಅದರಲ್ಲಿ ನಮ್ಗೆ ಇನ್ಫೈನೈಟ್ ವೆರೈಟಿ ಆಫ್ ಮಾಲಿಕ್ಯೂಲ್ಸ್ ಇದೆ. ಆ ಒಂದೊಂದು ಎಲಿಮೆಂಟ್ಗಳು ಕಂಬೈನ್ ಆಗಿ ಬೇರೆ ಬೇರೆ ರೀತಿಯಾದ ಮಾಲಿಕ್ಯೂಲ್ಸ್ ಫಾರ್ಮೇಶನ್ ಆಗುತ್ತೆ. ಸೊ ದಟ್ ಪ್ರೋಸೆಸ್ ಇಸ್ ಸ್ಟಿಲ್ ಗೋಯಿಂಗ್ ಆನ್. ಸೊ ಆ ತರ ಪ್ರೋಸೆಸ್ ಆಗ್ತಾನೆ ಇದೆ. ಸೊ ಅದನ್ನ ನಾವಿಲ್ಲಿ ರೋಲ್ಡ್ ಹಾಫ್ಮನ್ ಅದನ್ನ ಹೇಳ್ತಾ ಇದ್ದಾರೆ. ಸೊ ಕಮಿಂಗ್ ಟು ದ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ಕೆಮಿಸ್ಟ್ರಿ ಬಂದಾಗ, ಸೊ ಮೇಜರ್ ಆಗಿ ನಮ್ಗೆ ಇಲ್ಲಿ ಕೆಮಿಸ್ಟ್ರಿ ಹೇಗೆ ಫಾರ್ಮೇಶನ್ ಆಗತ್ತಾ, ಹೇಗೆ ಸ್ಟಾರ್ಟ್ ಆಯ್ತು ಕೆಮಿಸ್ಟ್ರಿ ಅಂತ ನಾವೇನಾದ್ರು ತಗೊಳ್ಳೋದಾದ್ರೆ, ಸೊ ನೀವು ನೋಡ್ಬೋದು ಫಾರ್ಮೇಶನ್ ಆಫ್ ಕರ್ಡ್, ರಸ್ಟಿಂಗ್ ಆಫ್ ಐರನ್, ಮತ್ತೆ ವಿನಿಗರ್ ಶುಗರ್ ಕೇನ್ ಇಂದ, ಫ್ರಮ್ ಶುಗರ್ ಕೇನ್ ಪ್ರಿಪರೇಷನ್ ಆಫ್ ವಿನಿಗರ್. So all these were few of the reactions we used to observe in the case of chemistry. So ಇದನ್ನ ನಾವೆಲ್ಲ ಇವತ್ತು ನಿನ್ನೆ ನೋಡಿರೋಂಥದ್ದಲ್ಲ. So which we have seen that things from a longer time. So ತುಂಬಾ ಏನ್ಷಿಯಂಟ್ ಟೈಮ್ ಇಂದನು ಸೊ ಈ ಒಂದು ಥಿಂಗ್ಸ್ ಎಲ್ಲ ಏನಾಗ್ತಿದೆ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಕೊಂಡೇ ಬಂದಿದ್ದೀವಿ. So these are the things which we are oftenly been observing from the past. ಸೊ ತುಂಬಾ ಹಳೆ ಕಾಲದಿಂದಲೂ ಇವೆಲ್ಲವನ್ನ ನಾವು ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀವಿ. ರಸ್ಟಿಂಗ್ ಆಗ್ಬೋದು, ಕರ್ಡ್ ಫಾರ್ಮೇಶನ್ ಆಗ್ಬೋದು. ಸೊ ಇವೆಲ್ಲ ನಮ್ಗೆ ಗೊತ್ತಿರೋಂಥದ್ದೇ ಏನ್ಷಿಯಂಟ್ ಟೈಮಲ್ಲೇ. ಬಟ್ ವಾಟ್ ಎಕ್ಸಾಕ್ಟ್ಲಿ ದ ಕೆಮಿಕಲ್ ಫಿನಾಮಿನಾ ಬಿಹೈಂಡ್ ದಿಸ್, ಇದರಿಂದ ಏನ್ ಕೆಮಿಕಲ್ ಫಿನಾಮಿನಾ ಇದೆ ಅನ್ನೋದು ನಮ್ಗೆ ಕರೆಕ್ಟ್ ಆಗಿ ಗೊತ್ತಿರ್ಲಿಲ್ಲ. ಸೊ ಅದೇ ರೀತಿ ಇಫ್ ಐ ಟೇಕ್ ಸೈನ್ಸ್ ಅಂತ ತಗೊಂಡಾಗ, ಸೈನ್ಸ್ ಅಲ್ಲಿ ಆಸ್ ವಿ ಆಲ್ ನೋ we'll be having a different branches here. So the branches of science that has majorly 5 different science here: chemistry, physics, biology, earth science, and space science. So adralli now mainly we are going to concentrate on chemistry. So rest of the subjects also will be concentrating. Okay. ಸೊ ಇದ್ರ ಸೈನ್ಸ್ ಏನೋ ಒಂದು ಕೆಮಿಸ್ಟ್ರಿ ಅನ್ನೋದು ಹೇಗೆ ಡೆವಲಪ್ ಆಯಿತು, ವಾಟ್ ಆಲ್ ದ ಥಿಂಗ್ಸ್ ವಿ ಹ್ಯಾವ್ ನಾಟ್ ಸೀನ್ ಇನ್ ದ ಪಾಸ್ಟ್, ಹಳೆಯದೆಲ್ಲ ಏನು ನಾವು ನೋಡಿರಲ್ಲ. ಸೊ ವಿಲ್ ಹ್ಯಾವ್ ಅ ಲಿಟಲ್ ಗ್ಲಾನ್ಸ್ ಆಫ್ ಆಲ್ ದಟ್. ಸೊ ಅದನ್ನೆಲ್ಲ ಸ್ವಲ್ಪ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಡೆಫಿನೇಷನ್ ಹೇಳೋದಾದ್ರೆ, ವಾಟ್ ಈಸ್ ಕೆಮಿಸ್ಟ್ರಿ ಅನ್ನೋ ಡೆಫಿನೇಷನ್ ಹೇಳೋದಾದ್ರೆ, ಕೆಮಿಸ್ಟ್ರಿ ಇಸ್ ಅ ಸ್ಟಡಿ ಆಫ್ ಮ್ಯಾಟರ್ and its changes from one substance to other. So chemistry ಅಂದ ತಕ್ಷಣ ನಮ್ಗೆ ಇಲ್ಲಿ ನೆನಪಾಗೋದು ಒಂದೇ, ದಟ್ ಈಸ್ ಮ್ಯಾಟರ್. ಸೊ ಈ ಮ್ಯಾಟರ್ ದ ಪ್ರಾಪರ್ಟೀಸ್ ಆಗ್ಬೋದು, ಇಂಟರಾಕ್ಷನ್ ಆಗ್ಬೋದು, ಸ್ಟ್ರಕ್ಚರ್ಗಳಾಗ್ಬೋದು. ಸೊ ಆಲ್ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಸೊ ಅಂಡರ್ ಕೆಮಿಸ್ಟ್ರಿ, ಸೊ ವಿಲ್ ಬಿ ಹ್ಯಾವಿಂಗ್ ಡಿಫರೆಂಟ್ areas like
chemistry is central of all science and overlaps with physics, biology, geology, and astronomy. So there are some physical science which is involved in chemistry, like quantum chemistry. ನಾನು ಅದನ್ನ ನಿಮಗೆ introduction to chemistry class bridge course ಅಲ್ಲಿ discuss ಮಾಡಬೇಕಾದ್ರೆ I have told you people. So what are the branches we have? So ಆ branches ಅಲ್ಲಿ ನಮ್ಗೆ ಯಾವ್ದ್ರಲ್ಲೆಲ್ಲ physics involve ಆಗುತ್ತೆ, ಯಾವ್ದ್ರಲ್ಲೆಲ್ಲ biology involve ಆಗುತ್ತೆ, ಯಾವ್ದ್ರಲ್ಲ geology comes under earth science, space science, astronomy. So ಇದೆಲ್ಲದ್ರ ಬಗ್ಗೆ we have previously discussed. So if I take here physics ಅಂತ ಬಂದಾಗ ಅದರಲ್ಲಿ ಕ್ವಾಂಟಮ್ ಕೆಮಿಸ್ಟ್ರಿ, ಫೋಟೋ ಕೆಮಿಸ್ಟ್ರಿ ಅಂತ ಬರುತ್ತೆ. ಸೊ ಬಯಾಲಜಿ ತಗೊಂಡಾಗ ಬಯೋಕೆಮಿಸ್ಟ್ರಿ ಬರುತ್ತೆ. ಸೊ ಜಿಯಾಲಜಿ ತಗೊಂಡಾಗ ನಮಗೆ ವಿ ವಿಲ್ ಬಿ ಸ್ಟಡಿಂಗ್ ಅಬೌಟ್ ಅರ್ತ್ ಅಟ್ಮಾಸ್ಫಿಯರ್, ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತ ಗ್ಯಾಸಸ್, ಸೊ ಆಲ್ ದೇರ್ ಇಂಟರಾಕ್ಷನ್ಸ್. ಸೊ ದಟ್ ವಿಲ್ ಬಿ ಸ್ಟಡಿಂಗ್ ಇನ್ ಜಿಯಾಲಜಿ. ಮೀನ್ ಅಂದ್ರೆ ಆ ಜಿಯಾಲಜಿಲೂ ನಮಗೆ ಸಮ್ ಆಫ್ ದ ಕೆಮಿಸ್ಟ್ರಿದು ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ, ಕೆಮಿಸ್ಟ್ರಿ ಇನ್ಫ್ಲೂಯೆನ್ಸ್ ಮಾಡೇ ಮಾಡುತ್ತೆ. So coming to the astronomy also, astronomy anta bandaga it's not only related to physics or not only related to space, because whatever the space we observe, the space is completely made up of some sort of gases. So even you earth, if you take sun, so sun alli helium ಜಾಸ್ತಿ, hydrogen ಜಾಸ್ತಿ ಇರುತ್ತೆ. So ಈ ತರ, so ನಾವು astronomy ಅಂತ ಬಂದ ತಕ್ಷಣ it's not, you cannot say that it's not related to chemistry ಅಂತ. So it is related to chemistry ಆಗಿರುತ್ತೆ. So next if we move to the development of chemistry. So development of chemistry ಗೆ ನಾ ಬಂದ್ರೆ, ಸೊ ಇಲ್ಲಿ ನಾವು ಅನ್ಕೊಳ್ಳೋ ಪ್ರಕಾರ ಕೆಮಿಸ್ಟ್ರಿ ತುಂಬಾ ಹಳೆಯದು. It's not a very old discipline. Chemistry was not studied for its own sake. ಕೆಮಿಸ್ಟ್ರಿ ಅನ್ನೋದನ್ನ ನಾವು we used to observe olden days ಅಲ್ಲಿ, ancient times ಅಲ್ಲಿ the people used to observe the chemistry in their daily life. ಸೊ ಅದನ್ನ ಅಬ್ಸರ್ವ್ ಮಾಡಿ, ಸೊ ಅದರಿಂದ they started to explore the things. ಅದನ್ನ ಎಕ್ಸ್ಪ್ಲೋರ್ ಮಾಡಿ ಸೊ ಅವರಿಗೆ ಕೆಮಿಸ್ಟ್ರಿ ಬಗ್ಗೆ ಐಡಿಯಾ ಬರೋಕ್ ಸ್ಟಾರ್ಟ್ ಆಯ್ತು. ಸೊ ಇಲ್ಲಿ ನಾವು ಫಸ್ಟ್ ಡೆವಲಪ್ಮೆಂಟ್ ಆಫ್ ಕೆಮಿಸ್ಟ್ರಿ ನಾನು ಹೇಳೋದಾದ್ರೆ, ಸೊ ನಿಮ್ಗೆ ಅಲ್ಲಿ ನೋಡ್ಬೋದು, ಇಮೇಜ್ ಅಲ್ಲಿ ಕಾಣಿಸ್ತಿದೆ, ಫಿಲಾಸಫರ್ ಸ್ಟೋನ್ ಅಂತ ಒಂದಿದೆ, ಕೆಂಪು ಕಲರ್ ಫಿಲಾಸಫರ್ ಸ್ಟೋನ್. ಸೊ ಇದನ್ನ ಪರಾಸ್ ಅಂತ ಕರೀತಾರೆ, PARAS, ಪರಾಸ್. ಓಕೆ, ಸೊ ವಿಚ್ ವುಡ್ ಕನ್ವರ್ಟ್ ಆಲ್ ಬೇಸರ್ ಮೆಟಲ್ಸ್. ಸೊ ಈ ಫಿಲಾಸಫರ್ ಸ್ಟೋನ್ ಒಂದು ಪ್ರಾಪರ್ಟಿ ಏನು ಅಂದ್ರೆ, ಈ ಫಿಲಾಸಫರ್ ಸ್ಟೋನ್ ಏನ್ ಮಾಡ್ತಿತ್ತು, ಇಟ್ ಹ್ಯಾಸ್ ಅ ಪ್ರಾಪರ್ಟಿ ಟು ಕನ್ವರ್ಟ್ ಆಲ್ ಬೇಸರ್ ಮೆಟಲ್ಸ್. ಸೊ ಬೇಸರ್ ಮೆಟಲ್ಸ್ ಲೈಕ್ ಐರನ್, ಕಾಪರ್, ಇದೇನಿದೆ ಈ ಬೇಸರ್ ಮೆಟಲ್ಸ್ ನ ಇಟ್ ಯೂಸ್ ಟು ಕನ್ವರ್ಟ್ ಇನ್ ಟು ಗೋಲ್ಡ್. ಓಕೆ, ಸೊ ಒಬ್ಬ ಸೈಂಟಿಸ್ಟ್ ಅಥವಾ ಸೈಂಟಿಸ್ಟ್ ಅಂತ ಹೇಳಕ್ಕಾದ್ರೆ ಇಟ್ಸ್ ಅ ಕಾಮನ್ ಮ್ಯಾನ್, ಸೊ ಅಥವಾ ಆಲ್ಕೆಮಿಸ್ಟ್ ಅಂತ ಹೇಳ್ಬೋದು. ಅಂತ ಆಲ್ಕೆಮಿಸ್ಟ್ ಏನಿದ್ರು, ಸೊ ಅವ್ರು ಏನ್ ಮಾಡ್ತಾರೆ, ಈ ಫಿಲಾಸಫರ್ ಸ್ಟೋನ್ ಇಸ್ ಅ ಕೈಂಡ್ ಆಫ್ substance which involves in a certain reactions. So ಒಂದು ಕೆಮಿಕಲ್ ರಿಯಾಕ್ಷನ್ ಗಳಲ್ಲಿ ಇದನ್ನ ಯೂಸ್ ಮಾಡ್ಕೊಂಡು, ಸೊ ಅವ್ರ ಏನ್ ಮಾಡ್ತಿದ್ರು, ಐರನ್ ಮತ್ತೆ ಕಾಪರ್ ನ ಗೋಲ್ಡ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ರು. ಬಟ್ ಏನು ಐರನ್ ನ ಕಾಪರ್ ನ ಗೋಲ್ಡ್ ಆಗಿ ಕನ್ವರ್ಟ್ ಮಾಡ್ತಿದ್ರು ಅಂದ್ರೆ ದಟ್ ಇಸ್ ನಾಟ್ ಪ್ಯೂರ್ ಗೋಲ್ಡ್. ಸೊ ಒಂಥರ ಶೈನಿಂಗು ಅದರಲ್ಲಿ, ಇಟ್ ವುಡ್ ಲುಕ್ ಲೈಕ್ ಅ ಗೋಲ್ಡ್. ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಗೋಲ್ಡ್, ಬಟ್ ಇಟ್ ವುಡ್ ಲುಕ್ ಲೈಕ್ ಅ ಗೋಲ್ಡ್. ಸೊ ಆ ತರ ಒಂದು ಕಂಡೀಷನ್ಸ್ ನಮ್ಗೆ ಓಲ್ಡನ್ ಟೈಮ್ ಅಲ್ಲಿ ಮಾಡ್ತಿದ್ರು. ನಾವು ಐ ಡೋಂಟ್ ಥಿಂಕ್ ಯು ಹ್ಯಾವ್ ದ ಗೆಟ್ ಫಿಲಾಸಫರ್ ಸ್ಟೋನ್ಸ್, ಪಾರಸ್ ಎಲ್ಲ ಸಿಗುತ್ತೆ ಅಂದ್ರೆ ಇಟ್ಸ್ ಕಾಂಪ್ಲಿಕೇಟೆಡ್ ಟು ಗೆಟ್ ಆಲ್ ಸಚ್ ಕೈಂಡ್ ಆಫ್ ಥಿಂಗ್ಸ್ ನಾವು. ಸೊ ಅದೇ ರೀತಿ ನೆಕ್ಸ್ಟ್ ನೀವು ನೋಡಿದ್ರೆ ಎಲೆಕ್ಸರ್ ಆಫ್ ಲೈಫ್ ಅಂತ ನೋಡ್ಬೋದು ನಿಮ್ಮಲ್ಲಿ. ಯು ಕ್ಯಾನ್ ಸಿ ಎಲೆಕ್ಸರ್ ಆಫ್ ಲೈಫ್. ಸೊ ಈ ಎಲೆಕ್ಸರ್ ಆಫ್ ಲೈಫ್ ಏನಂದ್ರೆ, ಇಟ್ ವುಡ್ ಗ್ರಾಂಟ್ ಇಮ್ಮಾರ್ಟಾಲಿಟಿ ಅಂತ ಹೇಳ್ತಾರೆ. ಇಮ್ಮಾರ್ಟಾಲಿಟಿ ಅಂದ್ರೆ ನೋ ಡೆತ್. ಸೊ ಈ ಒಂದು ಎಲೆಕ್ಸರ್ ಆಫ್ ಲೈಫ್ ಅನ್ನೋದನ್ನ ನಾವು ತಗೊಂಡ್ರೆ, ಸೊ ಅದರಿಂದ ಏನಾಗುತ್ತೆ, ನಿಮ್ಗೆ ಸಾವೇ ಬರಲ್ಲ ಅಂತ. ಸೊ ಇದೆಲ್ಲಾನು ನಮ್ಗೆ ಓಲ್ಡನ್ ಟೈಮ್ಸ್ ಅಲ್ಲಿ ತುಂಬಾ ಜನಗಳನ್ನ ಫೂಲ್ ಮಾಡೋದಕ್ಕೆ ಅಥವಾ ಯೂಸ್ ಟು ಡೂ ಲೈಕ್ ದಿಸ್. ಬಟ್ ಇದು ಲೈಫ್ ಟೈಮ್ ನ ಅಥವಾ ಲೈಫ್ ಸ್ಪ್ಯಾನ್ ನ ಎಕ್ಸ್ಟೆಂಡ್ ಮಾಡ್ತಿತ್ತು, ಬಟ್ ಇಟ್ ವಿಲ್ ನಾಟ್ ಗಿವ್ ಅಲ್ಟಿಮೇಟ್ ಎಕ್ಸ್ಪಾನ್ಷನ್ ಅಥವಾ ಸಾವೇ ಇಲ್ಲ ಅನ್ನೋಂಥದ್ದು ಇರ್ಲಿಲ್ಲ ಇದರಲ್ಲಿ. ಓಕೆ, ಸೊ ಈ ಏನ್ಷಿಯಂಟ್ ಟೈಮ್ ಅಲ್ಲೆಲ್ಲ ಸೊ ಕೆಲವೊಂದು ಮೋಸ್ಟ್ ಆಫ್ ದ ಸೈಂಟಿಫಿಕ್ ಫಿನಾಮಿನಾ ಬಗ್ಗೆ ನಾಲೆಡ್ಜ್ ಎಲ್ಲ ಇತ್ತು ಅವರಿಗೆ.
ಸೊ ಅದನ್ನೆಲ್ಲ ಅವರು ಯೂಸ್ ಮಾಡಿಕೊಂಡು ದೇ ಆರ್ ಏಬಲ್ ಟು ಡೆವಲಪ್ ದ ಕೆಮಿಸ್ಟ್ರಿ. ಸೊ ಅದೇ ರೀತಿ ಅರೌಂಡ್ 1300 to 1600 BC ಇದೆಲ್ಲ ಯು ಕ್ಯಾನ್ ಸಿ ಹಿಯರ್ ಆಲ್ಕೆಮಿ ಸಿಂಬಲ್ಸ್ ಅಂತ ಇದೆ ನೋಡಿ. ಹಿಯರ್ ಆಲ್ಕೆಮಿ ಸಿಂಬಲ್. ಸೊ ಈ ಆಲ್ಕೆಮಿ ಸಿಂಬಲ್ಸ್ ಇದೆ ಅಂಡ್ ಲ್ಯಾಟ್ರೋಕೆಮಿಸ್ಟ್ರಿ. ಸೊ ಇದು ಡೆವಲಪ್ ಆಗಿದೆ ನಮಗೆ ಫಸ್ಟ್ ಕೆಮಿಸ್ಟ್ರಿ ಬೇಸ್ ಮೇಲೆ ಫಸ್ಟ್ ಡೆವಲಪ್ ಆಗಿದ್ದು ನಮಗೆ ಇನ್ ದ ಫಾರ್ಮ್ ಆಫ್ ಆಲ್ಕೆಮಿ ಮತ್ತೆ ಲ್ಯಾಟ್ರೋಕೆಮಿಸ್ಟ್ರಿ ಅಂತ. ಸೊ ಆ ಫಾರ್ಮ್ ಅಲ್ಲಿ ಡೆವಲಪ್ ಆಗಿದೆ. ಈ ಆಲ್ಕೆಮಿಯಲ್ಲಿ ನೀವು ನೋಡ್ಬೋದು ಸಿಂಬಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಏರು, ಸಲ್ಫರ್, ಸಿಲ್ವರ್, ಗೋಲ್ಡ್, ಫೈರ್, ಈ ತರ ಡಿಫ್ರೆಂಟ್ ಸಿಂಬಲ್ಸ್ ಗಳನ್ನ ಅವರು ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ. ಸೊ ಆ ಸಿಂಬಲ್ಸ್ ಗಳಿಂದ ದೇ ಆರ್ ಏಬಲ್ ಟು ಸಪರೇಟ್ ದ ಎಲಿಮೆಂಟ್ಸ್ ಏನಿತ್ತು ಆ ಟೈಮ್ ಅಲ್ಲಿ. ದೇ ಆರ್ ಏಬಲ್ ಟು ಸಪರೇಟ್ ದಟ್ ಒನ್. ಮತ್ತೆ ಆ ಸಿಂಬಲ್ ಗಳ ಬೇಸಿಸ್ ಮೇಲೆ ಅವರು ಫಾರ್ಮುಲಾಗಳನ್ನ ಬರೀತಾ ಇದ್ರು. ಸೊ ಯಾವ್ದನ್ನ ತಗೋಬೇಕು ಅಂತ. ಸೊ ಅದೇ ರೀತಿ ಇಫ್ ಐ ಕಮ್ ಟು ಲ್ಯಾಟ್ರೋಕೆಮಿಸ್ಟ್ರಿ. ಸೊ ಲ್ಯಾಟ್ರೋಕೆಮಿಸ್ಟ್ರಿ ನೋಡೋದಾದ್ರೆ, ಸೊ ಲ್ಯಾಟ್ರೋಕೆಮಿಸ್ಟ್ರಿ ಯು ಕ್ಯಾನ್ ಸಿ ಸಮ್ ಕಾಸಸ್ ಆಫ್ ಹೆಲ್ತ್, ಅನಿಮಿಯಾ ಆಗ್ಬೋದು, weak blood is red, Mars is the red planet, Mars is the god of war, iron is used in war, iron is strong, so it cure iron salts. ಸೊ ಈ ತರ ಒಂದು ಸೀರೀಸ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಅನೇಮಿಯಾ ಅಂದಾಗ ಏನು, ಅನೇಮಿಯಾದಕ್ಕೆ ರೀಸನ್ ಏನು, ಬ್ಲಡ್ ವೀಕ್ ಇರುತ್ತೆ ಅಂದ್ರೆ ಬ್ಲಡ್ ಕಂಟೆಂಟ್ ಕಮ್ಮಿ ಇರುತ್ತೆ ಅಂತ. ಸೊ ಅದರಿಂದ ಕಲರ್ ಆಫ್ ದ ಬ್ಲಡ್ ಏನು, ರೆಡ್ ಇದೆ. ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂತದ್ದು ಯಾವುದು, ಮಾರ್ಸ್ ಪ್ಲಾನೆಟ್. ಸೊ ಅವಾಗ ಮಾರ್ಸ್ ನ ಒಂದು ಗಾಡ್ ಅಂತ ಕನ್ಸಿಡರ್ ಮಾಡಿದ್ರು. ಓಕೆ, ಸೊ ಅದರಿಂದ ಅವ್ರು ಏನ್ ಮಾಡಿದ್ರು ನೆಕ್ಸ್ಟ್ ಅಲ್ಲಿ ಮಾರ್ಸ್ ಅಲ್ಲಿ ಐರನ್ ಯೂಸ್ಡ್ ಇನ್ ದ ವಾರ್. ಅಂದ್ರೆ ಐರನ್ ಏನ್ ಸಿಗ್ತಾ ಇತ್ತು ಅದನ್ನ ಅವರು ವಾರಲ್ಲಿ ಯೂಸ್ ಮಾಡ್ತಾ ಇದ್ರು. ಅದರಿಂದ ಆ ವಾರಲ್ಲಿ ಯೂಸ್ ಮಾಡೋದ್ರಿಂದ ಮೆನಿ ವೆಪನ್ಸ್ ಆಲ್ಸೋ ಪ್ರಿಪೇರ್ಡ್ ಯೂಸಿಂಗ್ ಐರನ್. ಸೊ ಐರನ್ ಇಸ್ ಸ್ಟ್ರಾಂಗ್. ಮತ್ತೆ ನಮ್ಗೆ ಅನೇಮಿಯಾನ ಕ್ಯೂರ್ ಮಾಡ್ಬೇಕು ಅಂದ್ರೆ ಐರನ್ ಕಂಟೆಂಟ್ ಇರುವಂತ ಫುಡ್ ಗಳನ್ನ ತಿನ್ಬೇಕು. ಸೊ ಈ ತರ ಸಮ್ ಸಾರ್ಟ್ ಆಫ್ ಥಿಂಗ್ಸ್ ದೇ ವರ್ ಏಬಲ್ ಟು ಡಿಸ್ಕಸ್ ಆರ್ ಡಿಸ್ಕವರ್ ಇನ್ ದ ಟೈಮ್ಸ್, ಇನ್ ದ ಓಲ್ಡನ್ ಟೈಮ್ಸ್. ಸೊ ಏನ್ಷಿಯಂಟ್ ಟೈಮ್ಸ್ ಅಲ್ಲಿ ಅದನ್ನ ಡಿಸ್ಕವರ್ ಮಾಡಕ್ಕೆ ಆಯ್ತು. ಓಕೆ, ಸೊ ನಿಮ್ಗೆ ಅರ್ಥ ಆಗ್ತಿದ್ಯಾ ನಾನು ಹೇಳ್ತಾ ಇರೋದು? Yes sir. Yes sir. Yes sir. ಇಟ್ಸ್ ಲೈಕ್ ಲಿಟಲ್ ಬಿಟ್ ಹಿಸ್ಟ್ರಿ, ಕಂಪ್ಲೀಟ್ ಹಿಸ್ಟ್ರಿ ಇದು. ಸ್ವಲ್ಪ ನಿದ್ದೆಗಿದ್ದೆ ಬಂದ್ರೆ ಕಂಟ್ರೋಲ್ ಮಾಡ್ಕೊಳ್ಳಿ. In the late 17th century, the Philosopher's Stone was the most sought-after gold in the world of alchemy. According to the legend, the Philosopher's Stone could transform ordinary metals, such as copper and iron, into precious ones like gold and silver. It was also believed to be an elixir of life, with the power to cure one's illness and even grant immortality to those who possessed it. There are many descriptions of the stone's appearance, the most well-known being a red stone. It was also referred to as an orange stone. When the stone is in its solid form, it often appears as a transparent and glass-like object in the shape of an egg. There are many sources that believe the Philosopher's Stone may not have even been a stone at all. When searching for the stone, alchemists examined countless substances. This would build the base knowledge for fields we know today as chemistry and pharmacology. Many of the world's brilliant minds searched for the Philosopher's Stone over the centuries, including Roger Boyle, who is considered the father of modern-day chemistry. Even Sir Isaac Newton mentioned the Philosopher's Stone in some of his work. When discussing the Philosopher's Stone, the one name you will not miss is Nicolas Flamel. Flamel was a French bookseller who lived in Paris during the 14th and 15th century. In 1382, Flamel claimed to have transformed lead into gold after decoding an ancient book of alchemy. We most likely will never know if this was true. However, the historical records show that Flamel did come into considerable wealth. Around the time he made his claim, he donated all of his riches to charity. It was after his death that Flamel became so heavily associated with the stone. There are those who believe that having achieved immortality, Flamel faked his death and continued his work on the stone. Fans of J.K. Rowling's Harry Potter all recognize Nicolas Flamel and the Philosopher's Stone,
as they feature in the first book and film, with it originally being entitled Harry Potter and the Philosopher's Stone. The concept of being able to turn metals into gold attracted the attention of many over the years, who saw the legends of the stone as a chance to make a fortune. Rudolf II, the King of Bohemia, found himself in financial difficulties and decided to invest heavily in the search for the Philosopher's Stone. Large amounts of alchemists were funded and promised hefty rewards if they could find the secrets of the stone. Rudolf was never able to find the stone, becoming insane in the process. He was later dethroned by his relatives. It is not known if his madness was due to natural causes or the misuse of toxic remedies that he believed to be the Philosopher's Stone. One of the most famous frauds was Edward Kelly, who claimed to have possession of the Philosopher's Stone. He had small amounts of white and red powders, which allowed him to turn heated mercury into gold. Kelly did enough to convince Rudolf of his claims and receive large amounts of support and money. Eventually, Kelly's magical powders would run out, leading Rudolf to jail him in his tower. He would later die from injuries sustained attempting to escape the tower. The Philosopher's Stone has intrigued scientists for centuries, and even till this day remains a mystery. If you've enjoyed this video, then please go ahead and leave it a like. Okay, so what you understand but that by that video? Did you understood that video? No? Yes or no? Okay. So in that video, what we can understand is these philosopher's stone or this brief history of this X-layer of life was just a rumor. So ಒಂದು ಅಷ್ಟೇ ಒಂದು rumor ತರ. Everyone, all those kings who were ruling during that times, and most of the alchemists who were there all that time, so they used to search for this philosopher's stone. But this philosopher's stone stood as a mystery only. So ಅದು ಒಂದು mystery ಆಗಿ ಉಳ್ಕೊಂಡ್ಬಿಡ್ತು ನಮಗೆ. ಸೊ ಅದನ್ನ ಅವರು ಫೈಂಡ್ ಔಟ್ ಮಾಡಕ್ಕೆ ಆಗ್ಲೇ ಇಲ್ಲ. So even after investing more on that also, so they were not able to find out that. So ಅಂದ್ರೆ ಆ ತರ ಒಂದು transformation is not possible. So ಆ ತರ possibility ಇದ್ದಿದ್ರೆ by now the rates of gold would have been into the depth, would have been very low. But ಆ ತರ ಇಲ್ಲ. Okay, so are you able to understand the things, guys? Yes, sir. Yes, sir. Okay, so moving on this, so development of chemistry ಅಲ್ಲಿ ಮತ್ತೆ ನಮಗೆ ಏನೆಲ್ಲ ಅಡಿಷನ್ಸ್ ಆಗಿದೆ ಅಂದ್ರೆ, so you can see metallurgical process ಅಂತ ಬಂದಾಗ, so extraction ಮಾಡುವಂತದ್ದು, especially iron or different metals we are going to extract from the earth crust, which you have studied in your high school 10th. So after metallurgy processಗಳು, so ಎಲ್ಲವನ್ನ they used to do in the ancient times only. So ancient times ಅಲ್ಲಿ ಕೆಲವೊಂದು ಮೆಥಡ್ಗಳಿಂದ ಅದನ್ನ ಮಾಡ್ತಿದ್ರು. So ಅದೇ ರೀತಿ ಗ್ಲಾಸ್ ಆಗ್ಬೋದು, you can see the preparation of glass, medicines, cosmetics, and different types of dyes. What is that? Yes. Hello. ಹೇಳಿ. Your voice is not so clear. ಮೆಟಲರ್ಜಿ ಅಂತ ಇದೆಯಲ್ಲ, ಏನದು? ಹೇಳ್ತೀನಿ. So metallurgy ಅಂತ ಇದೆಯಲ್ಲ, so metallurgy is nothing but a process for extraction of ಮೆಟಲ್ಗಳನ್ನ ಎಕ್ಸ್ಟ್ರಾಕ್ಷನ್ ಮಾಡೋದು. ಈಗ ನಾವು ಐರನ್ ಆಗ್ಬೋದು ಅಥವಾ ಡಿಫ್ರೆಂಟ್ ಮೆಟಲ್ಸ್ ಆಗ್ಬೋದು. ಸೊ ಡಿಫ್ರೆಂಟ್ ಮೆಟಲ್ಸ್ ನಾವು ಅರ್ತ್ ಕ್ರಸ್ಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ನಿಮ್ಗೆ ಗೊತ್ತಿದೆ, ಅರ್ತ್ ಇಸ್ ಅ ಸೋರ್ಸ್ ಆಫ್ ಮೆನಿ ಓರ್ಸ್ ಅಂಡ್ ಮೆನಿ ಏನಾಗ್ಬೋದು ಮೆಟಲ್ಸ್ ಆಗ್ಬೋದು ಅಥವಾ
ಎಲಿಮೆಂಟ್ಸ್ ಆಗ್ಬೋದು, ಇದಕ್ಕೆಲ್ಲ ಮೇಜರ್ ಆಗಿ ಸೋರ್ಸ್ ನಮ್ಗೆ ಅರ್ಥ್. ಸೊ ನಾವೆಲ್ಲ ನೀವು ನೋಡಿದಿರ ಈ ಕುದುರೆಮುಖ ಅದು ಚಿಕ್ಕಮಂಗ್ಳೂರ್ ಸೈಡ್ ಎಲ್ಲ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ನೀವು ಕೇಳಿರ್ತೀರ ಗಣಿಗಾರಿಕೆ ಅಂತೆಲ್ಲ ಕೇಳಿರ್ತೀರ. ಸೊ ಅವೆಲ್ಲ ರೆಸ್ಪಾನ್ಸಿಬಲ್, ಅವೆಲ್ಲ ಕೇಸಲ್ಲಿ ಮೆಟಲರ್ಜಿ ಮಾಡ್ತಾರೆ. ಅಂದ್ರೆ ಕೆಲವೊಂದು ರೀಜನ್ ಗಳಲ್ಲಿ ಗಣಿಗಾರಿಕೆ ಮಾಡಬಾರ್ದು ಅಂತ ಇರುತ್ತೆ. ಈ ಒಂದು ಆ ರೀಜನ್ ಗಳಲ್ಲಿ ಅವೈಲಬಿಲಿಟಿ ಆಫ್ ಮೆಟಲ್ ರಿಚ್ ಇದ್ರು ಆ ಗಣಿಗಾರಿಕೆ ಮಾಡೋದ್ರಿಂದ ಇಟ್ ಮೇ ಕಾಸ್ ಎಫೆಕ್ಟ್ ಟು ದ ಎನ್ವಿರಾನ್ಮೆಂಟ್ ಅಂತ ಇರುತ್ತೆ. ಕೆಲವೊಂದು ಸ್ಪಾಟ್ ಗಳಲ್ಲಿ ಸರ್ಕಾರನೇ ಪರ್ಮಿಷನ್ ಕೊಟ್ಟಿರುತ್ತೆ ಮಾಡಕ್ಕೆ ಮೆಟಲರ್ಜಿ ಪ್ರೋಸೆಸ್. ಸೊ ಆ ತರ ಪ್ರೋಸೆಸ್ ಗಳು ಏನಿರುತ್ತೆ ಅದನ್ನ ನಾವು ಮೆಟಲರ್ಜಿ ಅಂತ ಕರಿತೀವಿ. ಸೊ ಅಲ್ಲಿಂದಾನೇ ನಮ್ಗೆ ಮೆಟಲ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡೋಂಥದ್ದು. ಸೊ ಅದನ್ನ ಮತ್ತೆ ಎಕ್ಸ್ಟ್ರಾಕ್ಟ್ ಮಾಡಿ ಬೇರೆ ಸ್ಟೆಪ್ಸ್ ಗಳೆಲ್ಲ ಮಾಡ್ಕೊಂಡು ಅದನ್ನ ನಮ್ಗೆ ಸಪ್ಲೈ ಮಾಡ್ತಾರೆ. ಸೊ ದಟ್ ಈಸ್ ಅ ಮೆಟಲರ್ಜಿಕಲ್ ಪ್ರೋಸೆಸ್. ಗೊತ್ತಾಯ್ತಾ? ಓಕೆ. ಸೊ ಕೆಮಿಸ್ಟ್ರಿನ ಕನ್ನಡದಲ್ಲಿ ಏನಂತಾರೆ ಗೊತ್ತಿದ್ಯಾ? ರಸಾಯನಶಾಸ್ತ್ರ. ಎಸ್, ಕರೆಕ್ಟ್. ಸೊ ಏನ್ಷಿಯಂಟ್ ಟೈಮಲ್ಲಿ, ಏನ್ಷಿಯಂಟ್ ಇಂಡಿಯಾದಲ್ಲಿ ಅವಾಗ ಅದನ್ನ ಹಂಗೆ ಕರೀತಾ ಇದ್ರು, ಕೆಮಿಸ್ಟ್ರಿನ ರಸಾಯನ ಶಾಸ್ತ್ರ ಅಂತ ಕರಿತಾ ಇದ್ರು, ಅಥವಾ ರಸತಂತ್ರ ಅವ್ರ ರಸಕ್ರಿಯಾ ಅವ್ರ ರಸವಿದ್ಯಾ ಅಂತ ಕರಿತಾ ಇದ್ರು ಇನ್ ಓಲ್ಡನ್ ಟೈಮ್, ಏನ್ಷಿಯಂಟ್ ಟೈಮ್ಸ್ ಅಲ್ಲಿ. ಸೊ ಅದನ್ನೇ ಇವಾಗ ನಮ್ಗೆ ಕನ್ನಡದಲ್ಲಿ ರಸಾಯನ ಶಾಸ್ತ್ರ ಅಂತ ಕನ್ವರ್ಟ್ ಆಗಿದೆ. ಓಕೆ. ಸೊ ಅದನ್ನು ನಾವು ಇಂಡಿಯಾದಲ್ಲಿ ಏನ್ಷಿಯಂಟ್ ಟೈಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಈ ರಸಾಯನ ಶಾಸ್ತ್ರ ಅದರಲ್ಲಿ ನಮ್ಗೆ ಅದೇ ನಾನು ಹೇಳ್ದಂಗೆನೆ ಮೆಟಲರ್ಜಿ, ಮೆಡಿಸಿನ್ಸ್, ಕಾಸ್ಮೆಟಿಕ್ ಮ್ಯಾನುಫ್ಯಾಕ್ಚರ್, ಗ್ಲಾಸ್, ಡೈಸ್ ನೋಡ್ಬೋದು ನೀವು, ಡಿಫ್ರೆಂಟ್ ಕಲರ್ಸ್ ಆಫ್ ಡೈಸ್. ಸೊ ಈ ಡೈಸ್ ಗಳನ್ನ ನಿಮ್ಗೆ ಬಟ್ಟೆಗಳು ಡಿಫ್ರೆಂಟ್ ಕಲರ್ ಆಗಿ ಬಟ್ಟೆಗಳು ಸಿಗ್ಬೇಕು ಅಂದ್ರೆ ಅದರಲ್ಲಿ ಕೆಲವೊಂದು ಪೇಪರ್ ಗಳಲ್ಲಿ ಡಿಫ್ರೆಂಟ್ ಕಲರ್ಸ್ ಬರೋದಕ್ಕೆಲ್ಲ ಈ ಡೈಸ್ ಗಳನ್ನ ಯೂಸ್ ಮಾಡ್ತಾರೆ. ಅದೇ ರೀತಿ ಆಸ್ ಐ ವಾಸ್ ಸೇಯಿಂಗ್ ಅಬೌಟ್ ಮೊಹೆಂಜೊದಾರೋ. ಸೊ ಮೊಹೆಂಜೊದಾರೋ ಟೈಮ್ಸ್ ಅಲ್ಲಿ ಸಿಂಧ್ ಮತ್ತೆ ಹರಪ್ ಅಲ್ಲಿ ಏನಾಗಿತ್ತು ಅಂದ್ರೆ ಈ ಕೆಮಿಸ್ಟ್ರಿ ಡೆವಲಪ್ಮೆಂಟ್ ಅಂತದ್ದು ತುಂಬಾ ಚೆನ್ನಾಗಿ ಆಗಿರುವಂತ ಟೈಮ್ಸ್ ಅಲ್ಲಿ ಡ್ಯೂರಿಂಗ್ ಸಿಂಧ್ ಅಂಡ್ ಹರಪ್ ಸಿವಿಲೈಸೇಷನ್ಸ್. ಸೊ ಡ್ಯೂರಿಂಗ್ ದೋಸ್ ಟೈಮ್ ಆರ್ಕಿಯಾಲಜಿಕಲ್ ಫೈಂಡಿಂಗ್ಸ್ ಲೈಕ್ ಬೇಕ್ಡ್ ಬ್ರಿಕ್ಸ್, ಅಂದ್ರೆ ಈಗ ನೋಡ್ತೀರಾ ನೀವು ಇಟ್ಟಿಗೆಗಳನ್ನ ಕಾಯಿಸ್ತಾರೆ, ಅಬ್ಸರ್ವ್ ಮಾಡಿದಿರಲ್ವ ಅದನ್ನ? ಇಟ್ಟಿಗೆ ಗೂಡು ಮಾಡಿ ಅದ್ರಲ್ಲೆಲ್ಲ ಇಟ್ಟಿಗೆ ಕಾಯಿಸ್ತಾರೆ. ಸೊ ಅದನ್ನೆಲ್ಲ ಆಗಿನ ಕಾಲದಲ್ಲಿ ಮೊಹೆಂಜೊದಾರೋ ಟೈಮ್ ಅಲ್ಲೇ ಮಾಡಿದ್ದಾರೆ. ನೀವು ಅಬ್ಸರ್ವ್ ಮಾಡೋದಾದ್ರೆ ಮೊಹೆಂಜೊದಾರೋ ಟೈಮ್ ಅಲ್ಲಿ ಯು ಕ್ಯಾನ್ ಸಿ ದ ಬಿಗ್ ಬಿಲ್ಡಿಂಗ್ಸ್, ಕನ್ಸ್ಟ್ರಕ್ಷನ್ಸ್ ಗಳು ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಐ ಆಮ್ ವೆರಿ ಶೂರ್ ದಟ್ ಯು ಪೀಪಲ್ ಹ್ಯಾವ್ ಸ್ಟಡಿಡ್ ದಟ್ ಇನ್ ದ ಹಿಸ್ಟ್ರಿ. ಓದಿದ್ದೀರಾ ಅಲ್ವಾ ಅದನ್ನ? ಸೊ ಆ ಟೈಮಲ್ಲಿ ನೋಡ್ಬೋದು. ಸೊ ಅಲ್ಲಿ ಕೆಲವೊಂದು ನಮ್ಗೆ ಡ್ಯೂರಿಂಗ್ ದ ಮೊಹೆಂಜೊದಾರೋ ಟೈಮ್ ಅಲ್ಲಿ ಆ ಒಂದು ಇಟ್ಟಿಗೆನ ಸುಟ್ಟುವ ಇಟ್ಟಿಗೆಗಳನ್ನ ಪ್ರಿಪರೇಷನ್ ಮಾಡಿ ಅದರಿಂದ ಕನ್ಸ್ಟ್ರಕ್ಷನ್ ಮಾಡುವಂತದ್ದು. ಅದೇ ರೀತಿ ಪಾಟರಿ ಅಂದ್ರೆ ಗೊತ್ತಿದ್ಯಾ? ಮಡಿಕೆಗಳೆಲ್ಲ ಮಾಡ್ತೀವಿ ನೋಡಿ, ಮಣ್ಣಿಂದು. ಅವೆಲ್ಲ ಅವಾಗ ತುಂಬಾ ಯೂಸ್ ಮಾಡ್ತಾರೆ. ಅಂದ್ರೆ ಆ ಮಡಿಕೆ ನೀವು ಬರೀ ಮಣ್ಣಲ್ಲಿ ಮಾಡಿ ಇಟ್ಬಿಟ್ರೆ ಅದೇನಾಗ್ತಿತ್ತು, ಬ್ರೇಕೇಜ್ ಬೇಗ ಆಗೋದು. ಬಟ್ ಅದ್ರದ್ದು ಸ್ಟ್ರೆಂತ್ ನ ಇನ್ಕ್ರೀಸ್ ಮಾಡಕ್ಕೆ ಏನ್ ಮಾಡ್ತಾ ಇದ್ರು, ಅದನ್ನ ಹೀಟ್ ಮಾಡ್ತಾ ಇದ್ರು. ಹೀಟ್ ಮಾಡಿದಾಗ ಏನಾಗ್ತಿತ್ತು, ಆ ಮಾಲಿಕ್ಯೂಲ್ಸ್ ಎಲ್ಲ ತುಂಬಾ ಟೈಟ್ ಆಗಿ ಪ್ಯಾಕ್ ಆಗಂಗೆ ಮಾಡ್ಕೊಂತ ಇದ್ರು. ಸೊ ಅವಾಗ ಅದ್ರದ್ದು ಸ್ಟ್ರೆಂತ್ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇತ್ತು. ಓಕೆ. ಸೊ ಆ ತರ ಕೇಸಸ್ ಅಲ್ಲೆಲ್ಲ ನಾವು ಅಬ್ಸರ್ವ್ ಮಾಡಿದ್ವಿ. ಸೊ ಅದೆಲ್ಲ ಅವಾಗಿನ ಕೇಸಲ್ಲಿ ಮಾಡ್ತಾ ಇದ್ರು. ಸೊ ಇನ್ ಪ್ರೊಡಕ್ಷನ್ ಆಫ್ ಪಾಟ್ರೀಸ್. ಓಕೆ. ಸೊ ಅದರಲ್ಲಿ ಪಾಟ್ರೀಸ್ ಅಲ್ಲಿ ಏನ್ ಮಾಡ್ತಿದ್ರು, ಅವರು ಯಾವ್ದುಗಳನ್ನ ಏನು ಮಣ್ಣು ಜೊತೆ ಇನ್ನು ಸ್ಟ್ರಾಂಗ್ ಆಗೋದಕ್ಕೆ ಏನ ಮಿಕ್ಸ್ ಮಾಡ್ತಾ ಇದ್ರು, ಮತ್ತೆ ಸಬ್ಜೆಕ್ಟಿಂಗ್ ದಟ್ ಟು ದ ಹೀಟ್. ಓಕೆ. ಸೊ ಅದು ಹೀಟ್ ಸಪ್ಲೈ ಮಾಡೋದ್ರಿಂದ ಅದೇನಾಗ್ತಿತ್ತು, ಅದ್ರದ್ದು ಸ್ಟ್ರೆಂತ್ ಇನ್ಕ್ರೀಸ್ ಆಗ್ತಾ ಇತ್ತು. ಓಕೆ. ಸೊ ಅದೇ ರೀತಿ ಇದು ಸಿಮೆಂಟ್ ಕೂಡ ಡ್ಯೂರಿಂಗ್ ಮೊಹೆಂಜೊದಾರೋ ಟೈಮ್ ಅಲ್ಲಿ ಜಿಪ್ಸಮ್ ಸಿಮೆಂಟ್ ಹ್ಯಾಸ್ ಬಿನ್ ಯೂಸ್ ಫಾರ್ ದ ಕನ್ಸ್ಟ್ರಕ್ಷನ್. ಜಿಪ್ಸಮ್ ಸಿಮೆಂಟ್. ಓಕೆ. ಅದರಲ್ಲಿ ನಮ್ಗೆ ಲೈಮು ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೊನೇಟು ಮತ್ತೆ ಸ್ಯಾಂಡು ಇವೆಲ್ಲ ಮಿಕ್ಸ್ ಮಾಡಿ ಅವರು ಯೂಸ್ ಮಾಡ್ತಾ ಇದ್ರು. ಹಾಗೇನೆ ಹರಪ್ಪನ್ ಟೈಮ್ ಅಲ್ಲಿ, ಹರಪ್ಪನ್ ಸಿವಿಲೈಸೇಷನ್ ಟೈಮ್ ಅಲ್ಲಿ ಗ್ಲಾಸ್ ಗಳನ್ನ ಪ್ರಿಪರೇಷನ್, ಸಮ್ ಸಾರ್ಟ್ ಆಫ್ ಗ್ಲಾಸ್ ಮತ್ತೆ ಆರ್ನಮೆಂಟ್ಸ್, ಸೊ ಇವೆಲ್ಲವನ್ನ ಅವರು ಪ್ರಿಪೇರ್ ಮಾಡಿದ್ರು. ಅದೇ ರೀತಿ ಕಾಪರ್ ಯುಟೆನ್ಸಿಲ್ಸ್, ಐರನ್ ಯುಟೆನ್ಸಿಲ್ ನೀವು ನೋಡ್ಬೋದು, ನಿಮ್ಗೆ ಆ ಇಮೇಜ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ಕಾಪರ್ ಯುಟೆನ್ಸಿಲ್ಸ್, ಚಾಲ್ಕೋಲಿಥಿಕ್ ಕಲ್ಚರ್ಸ್. ಓಕೆ. ಸೊ ಮೊಹೆಂಜೊದಾರೋ ಮ್ಯೂಸಿಯಂ, ಟೆರಾಕೋಟಾ ಡಿಸ್ಕ್. ಸೊ ಇದು ಟೆರಾಕೋಟಾ ಡಿಸ್ಕ್ ನೀವು ನೋಡ್ಬೋದು. ಸೊ ಐ ಥಿಂಕ್ ಯು ಪೀಪಲ್ ಹ್ಯಾವ್ ಸೀನ್ ದಿಸ್. ನೀವು ಈಗ್ಲೂ ಮೈಸೂರಲ್ಲಿ ನಮ್ಗೆ ಮ್ಯೂಸಿಯಮ್ಸ್ ಇದೆ, ಆ
ಓಲ್ಡ್ ಮ್ಯೂಸಿಯಮ್ಸ್. ಸೊ ಅಲ್ಲಿ ನೀವು ಹೋಗಿ ನೋಡಿದ್ರೆ ಈ ತರ ಟೆರಕೋಟಾ ಡಿಸೈನ್ಸ್ ಗಳನ್ನ ಈಗಲೂ ನಾವು ನೋಡ್ಬೋದು. ಓಕೆ, ಸೊ ಅದೇ ರೀತಿ ನಿಮ್ಗೆ ಸುಶ್ರುತ ಅಂಡ್ ಸಂಹಿತಾ ಗೊತ್ತಿರಬೇಕಲ್ವಾ? ಓಕೆ, ಸೊ ಆ ಸುಶ್ರುತ ಸಂಹಿತ ಅವರು ಯಾವ್ದಕ್ಕೆ ಇದು ರೆಸ್ಪಾನ್ಸಿಬಲ್? They used to prepare some medicines out of plants ಅಲ್ವಾ? ಮೆಡಿಸಿನ್ ಪ್ರಿಪೇರ್ ಮಾಡ್ತಾ ಇದ್ರು ಪ್ಲಾಂಟ್ಸ್. ಆಯುರ್ವೇದ ಅಂತ ಕರಿತೀವಿ. ಸುಶ್ರುತನ ನಾವು ಕರೆಯೋದು ಫಾದರ್ ಆಫ್ ಆಯುರ್ವೇದ ಅಂತ. ಎಸ್. ಸೊ ಅವರೆಲ್ಲ ಆಯುರ್ವೇದ. ಸೊ ಅಲ್ಲಿ ನೀವು ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ತೆಗಿಬೇಕು ಅಂದ್ರೆ ಆ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ನ ತೆಗೆದು ಮತ್ತೆ ಅದನ್ನ ಯೂಸ್ ಮಾಡ್ಬೇಕು ಅಂದ್ರೆ ಸೊ ಅವೆಲ್ಲ ಕಂಪ್ಲೀಟ್ಲಿ ವಾಸ್ ಸಿಂಬಲ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ಕೆಮಿಸ್ಟ್ರಿ. ಅಲ್ಲೆಲ್ಲ ನಮ್ಗೆ ಏನಾಗ್ತಿತ್ತು, ಕೆಮಿಸ್ಟ್ರಿ ಡೆವಲಪ್ಮೆಂಟ್ ಆಗಿ ಬರ್ತಾ ಇತ್ತು. ಸೊ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದೀವಿ ಡೆವಲಪ್ಮೆಂಟ್ಸ್ ಆಫ್ ಕೆಮಿಸ್ಟ್ರಿಲಿ. ಸೊ ಅದೇ ರೀತಿ ಏನು ಮೊಹೆಂಜೊದಾರೋ ಅಂಡ್ ಸಿಂಧ್ ಹರಪ್ ಇನ್ ಪಂಜಾಬ್ ಅಲ್ಲಿ ಆರ್ಕಿಯಾಲಜಿಕಲ್ ಫೈಂಡಿಂಗ್ಸ್. ಸೊ ಇನ್ನು ಕೂಡ ಏನೆಲ್ಲ ನಮ್ಗೆ ಆರ್ಕಿಯಾಲಜಿಕಲ್ ಐಟಮ್ಸ್ ಇದೆ ಅದನ್ನ ಈಗಲೂ ಕೂಡ ಜಿಯೋಗ್ರಫಿಸ್ಟ್ಸ್ ಅದನ್ನ ಫೈಂಡ್ ಔಟ್ ಮಾಡ್ತಿದ್ದಾರೆ, ಜಿಯೋಲಜಿಸ್ಟ್ ಗಳು ಅದನ್ನ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಸೊ ಗ್ಲಾಸ್ ಆಬ್ಜೆಕ್ಟ್ಸ್, ಮಸ್ಕಿ ಇನ್ ಸೌತ್ ಇಂಡಿಯಾ ಅಂಡ್ ಅಸ್ತಿನಾಪುರ್ ಅಂಡ್ ತಕ್ಷಿಲಾ ಇನ್ ನಾರ್ತ್ ಇಂಡಿಯಾ. ಸೊ ಇಲ್ಲೆಲ್ಲ ಮೆನಿ ಗ್ಲಾಸ್ ಆಬ್ಜೆಕ್ಟ್ಸ್ ವೇರ್ ಐಡೆಂಟಿಫೈಡ್. ಸೊ ಈ ಪ್ಲೇಸಸ್ ಗಳೆಲ್ಲ ಡ್ಯೂರಿಂಗ್ ಆರ್ಕಿಯಾಲಜಿಕಲ್ ಫೈಂಡಿಂಗ್ಸ್ ಮಾಡ್ಬೇಕಾರೆ ಸೊ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಾ ಅನ್ಕೋತೀನಿ ಟಿವಿಲಿ. ಕೆಲವೊಂದು ಜಿಯೋಲಜಿಸ್ಟ್ಗಳು ಒಂದ್ ಸ್ವಲ್ಪ ಏನು ಈ ಮ್ಯಾಗ್ನಿಫೈರ್ ಗ್ಲಾಸ್ ಎಲ್ಲ ಇಟ್ಕೊಂಡು ಬ್ರಷ್ ಗಳು ಇಟ್ಕೊಂಡು ಏನೊಂದು ಆಬ್ಜೆಕ್ಟ್ ಗಳನ್ನ ಹತ್ತಷ್ಟರಲ್ಲಿ ಡಿಗ್ ಮಾಡಿ ಹುಡುಕ್ತಾ ಇರ್ತಾರೆ. ಸೊ ಈ ತರ ಮಾಡಿ ಈ ತರ ಫೈಂಡ್ ಔಟ್ ಮಾಡಿದಾಗ ನಮ್ಗೆ ಸೊ ಈ ತರ ಆಬ್ಜೆಕ್ಟ್ಸ್ ಗಳೆಲ್ಲ ಸಿಕ್ಕಿರೋಂಥದ್ದು. ಸೊ ಆ ತರ ಆಬ್ಜೆಕ್ಟ್ಸ್ ಗಳೆಲ್ಲ ಸಿಕ್ಕಿದ್ನಾಗ ನಾವು ಅವಾಗ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿ ಸೊ ಈ ತರ ಎಲ್ಲ ಆಗಿದೆ, ಹೀಗೆಲ್ಲ ಇದೆ ಅನ್ನೋದು ಫೈಂಡ್ ಔಟ್ ಮಾಡಿದ್ವಿ. ಅದೇ ರೀತಿ ಕಾಪರ್ ಮೆಟಲರ್ಜಿ, ಕಾಪರ್ ಯುಗ, ಶಿಲಾಯುಗ ಅಂತ ಏನೋ ಕರೀತಾರೆ ನಿಮ್ಗೆ. ಆತರ. ಓಕೆ, ಸೊ ಆ ಟೈಮಲ್ಲೆಲ್ಲ ಅವ್ರು ಏನು ಡಿಸ್ಕವರಿ ಮಾಡಿದ್ರು. ಸೊ ದಟ್ ಆಲ್ ಇಸ್ ಅಬೌಟ್ ದ ಡೆವಲಪ್ಮೆಂಟ್ ಆಫ್ ಕೆಮಿಸ್ಟ್ರಿ. ಸೊ ಚಾಲ್ಕೋಲಿಥಿಕ್ ಕಲ್ಚರ್ ಅಂತ ಇದೆ. ಓಕೆ, ಸೊ ಅದೇ ರೀತಿ ಋಗ್ವೇದ, ಟ್ಯಾನಿಂಗ್ ಆಫ್ ಲೆದರ್ ಅಂಡ್ ಡೈಯಿಂಗ್ ಆಫ್ ಕಾಟನ್. ನೋಡಿ, ಟ್ಯಾನಿಂಗ್ ಆಫ್ ಲೆದರ್ ಅಂದ್ರೆ ಲೆದರ್ ಕಲರ್ ನ ಮಾಡುವಂಥದ್ದು. ಸೊ ನಿಮ್ಗೀಗ ನಾವು ನೋಡಿದ್ರೆ ಲೆದರ್ ಶೂಗಳು ತಗೊಳ್ಳೋದ್ರೆ ಡಿಫ್ರೆಂಟ್ ಕಲರ್ಸ್ ಆಫ್ ಲೆದರ್ ಶೂಸ್ ಇದೆ. ಸೊ ಆ ತರ ಲೆದರ್ ಶೂಸ್ ಗಳದ್ದು ಟ್ಯಾನಿಂಗ್ ಮಾಡುವಂಥದ್ದು. ಸೊ ಅದೆಲ್ಲ ನಮ್ಗೆ ಆವಾಗಿನ ಕಾಲದಲ್ಲೇ ಡಿಸ್ಕವರ್ ಆಗಿತ್ತು. ಸೊ ಸಿಮಿಲರ್ಲಿ ಡೈಯಿಂಗ್ ಆಫ್ ಕಾಟನ್, ಕಾಟನ್ ಅಂದ್ರೆ ಅದೇ ಹೇಳ್ದಂಗೆ ನಾನು ಕಲರ್ ಕೊಡುವಂಥದ್ದು. ಆಮೇಲೆ ಕೌಟಿಲ್ಯಸ್ ಅರ್ಥಶಾಸ್ತ್ರ, ಸಾಲ್ಟ್ ಫ್ರಮ್ ಸಿ. ಸೊ ಈಗಲೂ ನಮ್ಗೆ ಗೊತ್ತಿದೆ ಉಪ್ಪನ್ನ ನಾವು ತಗೋಬೇಕು ಅಂದ್ರೆ ಸಮುದ್ರದಿಂದ ಉಪ್ಪನ್ನ ನಾವು ಡಿರೈವ್ ಮಾಡ್ತೀವಿ ಅಂತ. ಸೊ ಅಲ್ಲಿಂದ ಪ್ರಿಪರೇಷನ್ ಮಾಡ್ತೀವಿ. ಸೊ ಅದೆಲ್ಲವನ್ನ ಅವರು ಓಲ್ಡನ್ ಟೈಮ್ಸ್ ಅಲ್ಲೇ ದಿಸ್ ಪೀಪಲ್ಸ್ ಆಫ್ ಇಂಡಿಯಾ ಇವೆಲ್ಲ ಇವ್ರು ಇಂಡಿಯಾದವ್ರು ಇವರೆಲ್ಲ ಸೊ ಇವೆಲ್ಲ ಕೊಟ್ಟಿರುವಂತದ್ದು. ಸೊ ದೆರ್ ವಾಸ್ ಅ ಲಾಟ್ ಮೋರ್ ಆಫ್ ಥಿಂಗ್ಸ್ ವರ್ ಗಿವನ್ ಫ್ರಮ್ ಇಂಡಿಯನ್ಸ್. ಸೊ ಈ ಡಿಸ್ಕವರಿ, ಈ ಸೈನ್ಸ್ ಅನ್ನೋ ಫೀಲ್ಡ್ಗೆ ಮೆನಿ ವಾಟ್ ವಿ ಸೇ ಒಂದು ಕೊಡುಗೆ ಅಂತ ಹೇಳ್ತೀರಲ್ಲ, ಕೊಡುಗೆ ಅಂತ, ಆ ಕೊಡುಗೆನ ನಮ್ಗೆ ಜಾಸ್ತಿ ಕೊಟ್ಟಿರೋದೇ ಸೈನ್ಸ್ ಅಂದ್ರೆ ಇಂಡಿಯನ್ಸ್ ಇಂದ. ಸೊ ಮ್ಯಾಕ್ಸಿಮಮ್ ಆಗಿ ಯು ಕ್ಯಾನ್ ಸಿ ದಟ್ ಗಿವನ್ ಫ್ರಮ್ ಇಂಡಿಯಾ. ಸೊ ಅದೇ ರೀತಿ ಸುಶ್ರುತ ಸಂಹಿತ, ಇಂಪಾರ್ಟೆನ್ಸ್ ಆಫ್ ಆಲ್ಕಲಿಸ್. ಆಲ್ಕಲಿಸ್ ಗೊತ್ತಿದೆ ಆಲ್ರೆಡಿ ನಿಮ್ಗೆ, ಬೇಸ್ ಇದೆ ಅಲ್ವಾ, NaOH, CaOH ಬೇಸ್ಗಳು. ಸೊ ಅದ್ರದ್ದು ಇಂಪಾರ್ಟೆನ್ಸ್, ಆ ತರ ಇಂಪಾರ್ಟೆನ್ಸ್. ಮತ್ತೆ ಈ ಚರಕ ಸಂಹಿತ, ಚರಕ ಸಂಹಿತ ಅಂತ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಕಂಪ್ಲೀಟ್ಲಿ ಅದೇನೋ ಆಯುರ್ವೇದಿಕ್. ಸೊ ಅದರಲ್ಲಿ ನಮ್ಗೆ ಪ್ರಿಪೇರ್ ಆಫ್ ಸಲ್ಫ್ಯೂರಿಕ್ ಆಸಿಡ್ಗಳು, ನೈಟ್ರಿಕ್ ಆಸಿಡ್, ಆಕ್ಸೈಡ್ಸ್ ಆಫ್ ಕಾಪರ್, ಟಿನ್ ಅಂಡ್ ಜಿಂಕ್. ಸೊ ಈ ತರ ಸುಮಾರು ವರ್ಕ್ಗಳನ್ನ ಅವ್ರು ಆಗ್ಲೇ ಮಾಡಿದ್ರು. ಸೊ ಈ ಕೆಮಿಸ್ಟ್ರಿ ಅನ್ನೋದನ್ನ ಇವತ್ತು ನನ್ನೆ ಅಂತ ಉಟ್ಕೊಂಡಿರೋಂಥದ್ದಲ್ಲ, ತುಂಬಾ ಓಲ್ಡನ್ ಹಿಸ್ಟ್ರಿ ಕೆಮಿಸ್ಟ್ರಿ ಇದೆ. ಸೊ ಅದೇ ರೀತಿ ಅದರಿಂದ ಬಂದ್ರೆ ರಸರತ್ನಾಕರ್, ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಲೈಕ್ ಗೋಲ್ಡ್, ಸಿಲ್ವರ್, ಟಿನ್ ಅಂಡ್ ಕಾಪರ್. ಸೊ ಇದೆಲ್ಲ ನೀವು ಈಗ್ಲೂ KGF ಮೂವಿ ನೋಡಿದ್ರೆ, ಸೊ KGF ಮೂವಿ ಸ್ಟಾರ್ಟ್ ಆಗೋದೇ ಹಾಗೆ, ಹೇಗೆ ಒಂದು ಗೋಲ್ಡ್ ಫ್ಯಾಕ್ಟ್ರಿ ಅನ್ನೋದು ಅರೈಸ್ ಆಯ್ತು, ಹೇಗೆ ಆ KGF ಗೋಲ್ಡ್ ಮೈನಿಂಗ್ ಸ್ಟಾರ್ಟ್ ಆಯ್ತು ಅನ್ನೋದನ್ನ ನೀವು ಅಲ್ಲೇ ಅಬ್ಸರ್ವ್ ಮಾಡ್ಬೋದು. ಸೊ ಯಾವ್ದೋ ಒಂದ್ ಕಲೆ ಹೊಡಿಬೇಕಾದ್ರೆ, ಏನೋ ಒಂದ್ ಮಾಡ್ಬೇಕಾದ್ರೆ ಅವ್ರಿಗೆ ಆತರ ಸಿಕ್ಕಿರೋ. ಸೊ ಈ ತರನೂ ಇಲ್ಲೂ ಕೂಡ ಮೋಸ್ಟ್ ಆಫ್ ದ ಕೇಸ್ ಅಲ್ಲಿ ನಮ್ಗೆ ಇದೇ ರೀತಿಯಲ್ಲಿ ಆಗುತ್ತೆ. ಯಾಕಂದ್ರೆ ನಾವು ಏನೀಗ ಫಿಲಮ್ಸ್ ಎಲ್ಲ ನೋಡ್ತೀವಿ, ಈ ಹಿಸ್ಟ್ರಿಗಳನ್ನ ಇಟ್ಕೊಂಡು ಫಿಲಮ್ಸ್ ಅವರು ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ
that is what happened actually in past. So in ancient times ಅಲ್ಲಿ ಅದೇ ಏನಾಗಿದೆ ಅಂತ. ಸೊ ಅದೇ ರೀತಿ ಈ ಮೆಟಲ್ ಗಳೆಲ್ಲ ಸಡನ್ ಆಗಿ ಅವ್ರು ಕರೆಕ್ಟ್ ಆಗಿ ಹೋಗಿ ಹುಡುಕಿ ಇಲ್ಲೇ ಇದೆ ಇದೇ ಜಾಗದಲ್ಲಿ ಇದೆ ಅಂತ ಇದು ಮಾಡಿ ತೆಗ್ದಿರೋಂಥದ್ದಲ್ಲ. ಸೊ ವಾಟ್ ವಿ ಸೇ ಒಂದು ಮಿಸ್ ಆಗಿ ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಇವೆಲ್ಲ ಸಿಕ್ಕಿರುವಂತದ್ದು. ಸೊ ಆ ರೀತಿಯಾಗಿ ಅವರು ಎಕ್ಸ್ಟ್ರಾಕ್ಷನ್ ಮಾಡಿದಾರೆ. ಆಮೇಲೆ ಅದನ್ನ ತಗೊಂಡ್ಮೇಲೆ ಅದನ್ನ ಬೇರೆ ರೀತಿ ಯಾವ್ದೆಲ್ಲ ಮೆಥಡ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಸೊ ಅದೇ ರೀತಿ ಚಕ್ರಪಾಣಿ. 15 minute बाद में खेल करते रिकॉर्डिंग क्लास सुन रही है बसी बिकानी. ಸೊ ಅದೇ ರೀತಿ ಚಕ್ರಪಾಣಿ ಏನಿದೆ ಚಕ್ರಪಾಣಿಯಿಂದ ಮರ್ಕ್ಯುರಿ ಸಲ್ಫೈಡ್ ಮತ್ತೆ ಸೋಪ್ಸ್ ಪ್ರಿಪರೇಷನ್ ಮಾಡುವಂಥದ್ದು. ಅಂಡ್ ಯು ಮೈಟ್ ಹ್ಯಾವ್ ಸೀನ್ ಅಜಂತ ಅಂಡ್ ಎಲ್ಲೋರಾ. ಸೊ ಅಲ್ಲೂ ಕೂಡ ಮೆನಿ ಆಫ್ ದ ಕಾರ್ವಿಂಗ್ ಇದೆ, ಅವೆಲ್ಲವನ್ನ ಯು ಕ್ಯಾನ್ ಸಿ. ಅಂಡ್ ಸೊ ಅದೇ ರೀತಿ ಅಥರ್ವವೇದ ಗೊತ್ತಿದೆ. ಸೊ ನಿಮ್ಗೆ ಗೊತ್ತಿದೆ ವೇದಗಳ ತರ, ಅದರ ವೇದ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ನಮ್ಗೆ ಅಥರ್ವವೇದ ಅನ್ನೋ ಟೈಮ್ ಅಲ್ಲಿ ನಮ್ಗೆ ಡೈಸ್ ಸ್ಟಫ್. ಸೊ ಇವೆಲ್ಲ ಏನು ನಮ್ಗೆ ಡೈಗಳಾಗ್ಲೇ ಹೇಳ್ದಂಗೆ ನಾನು ಕಲರಿಂಗ್ ಏನಪ್ಪಾ ಡೈ ಸ್ಟಫ್ಸ್ ಅಂದ್ರೆ ಅದೇನೆ. ಈಗ ನಾನು ನಿಮ್ಗೆ ತೋರಿಸ್ತಾ ನೋಡಿ ಲಾಸ್ಟ್ ಇದ್ರಲ್ಲಿ ಇಮೇಜ್ ಅಲ್ಲಿ ಏರ್ ಡೈ ಎಲ್ಲ ಯೂಸ್ ಮಾಡ್ತಾರೆ ನೋಡಿ. ಇದು ನೋಡಿದ್ರೆ ಡಿಫ್ರೆಂಟ್ ಟೈಪ್ಸ್ ಅಂತ ಹೇಳಿದೆ, ಬಟ್ಟೆಗೆ ಕಲರ್ ಮಾಡ್ಲಿಕ್ಕೆ ಬೇಕಂತ ಎಲ್ಲ ಹೇಳಿದ್ನಲ್ಲ ಆ ತರ. ಸೊ ಅದನ್ನ ನಾವು ಡೈಸ್ ಸ್ಟಫ್ ಅಂತ ಕರಿತೀವಿ. ಸೊ ಅದನ್ನೆಲ್ಲ ಇವು ಅವಾಗನೇ ಆ ಟೈಮ್ಸ್ ಅಲ್ಲಿ ಯಾವ ಟೈಮ್ಸ್ ಅಲ್ಲಿ ಪ್ರಿಪರೇಷನ್ಸ್ ಆಯ್ತು ಅಂದ್ರೆ ಇನ್ ದ ಟೈಮ್ ಆಫ್ ಅಥರ್ವವೇದ ಟೈಮ್ ಅಲ್ಲಿ. ಸೊ ಇದೆಲ್ಲ ಥಿಂಗ್ಸ್ ಏನಿದೆ ದೇರ್ ಆಲ್ ವೇರ್ ಡಿಸ್ಕವರ್ಡ್. ಓಕೆ. ಸೊ ಅದೇ ರೀತಿ ಗಂಧಯುಕ್ತಿ ಅಂದ ತಕ್ಷಣ ಗಂಧ ಅಂದ ತಕ್ಷಣ ಗೊತ್ತಾಗುತ್ತೆ ಅದು ಸ್ಮೆಲ್ ಅಂತ. ಸೊ ಏನು ಈಗ ನಾವೆಲ್ಲ ಯೂಸ್ ಮಾಡ್ತಾ ಇದೀವಿ ಸೆಂಟ್ಸ್ಗಳು ಪೌಡರ್ಗಳಾಗ್ಬೋದು. ಸೊ ಅವೆಲ್ಲವನ್ನ ನೀವು ಅದೇ ಏನು ಏನ್ಷಿಯಂಟ್ ಟೈಮ್ಸ್ ಅಲ್ಲಿ ನೋಡೋದಾದ್ರೆ ಸೊ ಈ ತರ ಗಂಧಯುಕ್ತಿ ಅನ್ನೋದು ರೆಫರ್ ಬಂದಿದೆ ಅದಕ್ಕೆ. ಸೊ ಆ ಟೈಮ್ಸ್ ಅಲ್ಲೆಲ್ಲ ದೇ ಹ್ಯಾವ್ ಪ್ರಿಪೇರ್ಡ್ ಆಲ್ ದಿಸ್ ಥಿಂಗ್ಸ್. ಓಕೆ. ಸೊ ಅದೇ ರೀತಿ ಕಮಿಂಗ್ ಟು ದ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ. ಸೊ ಇಷ್ಟು ತನಕ ನಾವೇನ್ ಡಿಸ್ಕಸ್ ಮಾಡಿದ್ವಿ ಇಟ್ಸ್ ಆಲ್ ಅಬೌಟ್ ಡೆವಲಪ್ಮೆಂಟ್ ಆಫ್ ಕೆಮಿಸ್ಟ್ರಿ. So coming to the importance of chemistry, and you can see in what all regions the chemistry plays a very important role. So there are so much of regions or zones where chemistry plays a major role. So agriculture science agbodu, medicine agbodu, biochemistry zone ಅಲ್ಲಿ agbodu, forensic ಬಗ್ಗೆ ಎಲ್ಲ ನಾವು ಮಾತಾಡಿದೀವಿ ಆಲ್ರೆಡಿ. ಓಕೆ. ಸೊ ಏನು ಫೊರೆನ್ಸಿಕ್ ಅಂದ್ರೆ ನೆನಪಿದ್ಯಾ ಮರ್ತೋಗಿದ್ಯಾ? ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಾರಲ್ಲ, ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ, ಅವೆಲ್ಲನ ಫೊರೆನ್ಸಿಕ್ ಅಂತ ಕರಿತೀವಿ. ಓಕೆ. ಸೊ ಅದೇ ರೀತಿ ನೀವು ನೋಡಬಹುದು ಇಲ್ಲಿ ಸಿಸ್ಪ್ಲಾಟಿನ್ ಅಂಡ್ ಟ್ಯಾಕ್ಸಾಲ್. ಸೊ ಅದನ್ನ ಕ್ಯಾನ್ಸರ್ ಥೆರಪಿಗೆ ಯೂಸ್ ಮಾಡ್ತಾರೆ. ಕ್ಯಾನ್ಸರ್ಗೆ ಮೇಜರ್ ಆಗಿ ನಾವು ಸಿಸ್ಪ್ಲಾಟಿನ್ ಅನ್ನೋದನ್ನ ಯೂಸ್ ಮಾಡ್ತಾರೆ. ಓಕೆ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್ಸ್. ಸಿಸ್ಪ್ಲಾಟಿನ್ ಕೇಳ್ತಾರೆ ನಿಮ್ಗೆ ನೀಟ್ ಸಿಇಟಿಗೆಲ್ಲ ಅದನ್ನ. ಅದೇ ರೀತಿ ಅಜಿಡೋಟೈಮಿನ್ ಏಡ್ಸ್ಗೆ ಮೇನ್ ಆಗಿ. ಸೊ ಫಾರ್ ದ ಪ್ರಿವೆನ್ಷನ್ ಆಫ್ ಏಡ್ಸ್ಗೆಲ್ಲ AZT ಅಜಿಡೋಟೈಮಿಡಿನ್. ಸೊ ಇದೆಲ್ಲ ಕೇಳ್ತಾರೆ ನಿಮ್ಗೆ ಎಕ್ಸಾಮ್ ಅಲ್ಲಿ. ಸೊ ಇದೆಲ್ಲ ಬರ್ಕೊಂಡಿರ್ಬೇಕು ನೀವು. ಓಕೆ. ಇಸ್ ದಟ್ ಕ್ಲಿಯರ್ ಟು ಯು ಆಲ್?